ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ನೀವು ತಮ್ನೈಲ್ ನೋಡಿರ್ಬೋದು. ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ತುಂಬಾ ಉಪಯೋಗ ಇರೋವಂಥ ಒಂದು ವಿಡಿಯೋ. ಮನೇಲೆ ಕೂತು ಯಾರೆಲ್ಲ ಸ್ಯಾರಿ ಟ್ಯಾಸಲ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹಾಗೇನೆ ಕೈ ತುಂಬ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರೆಲ್ಲರೂ ಕೂಡ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇದೆಲ್ಲ ಐಟಮನ್ನು ನೀವು ಅಂಗಡಿಲಿ ತರೋದಕ್ಕಿಂತ ಸೀದಾ ಮಾರ್ಕೆಟ್ಗೆ ಹೋಗಿ ಒಂದ್ಸತಿ ಇನ್ವೆಸ್ಟ್ ಮಾಡಿ ತಂದರೆ 5ರಿಂದ 6 ವರ್ಷ ಬರುತ್ತೆ ನಿಮಗೆ. ಯಾವ್ಯಾವ ಮಣಿಗಳು ನಿಮಗೆ ಜಾಸ್ತಿ ಕುಚ್ಚಕ್ಕೆ ಬರುತ್ತೆ ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಅದ್ರ ಮೇಲೆ ಆ ಮಣಿಗಳನ್ನ ಕೆಜಿ ಲೆಕ್ಕದಲ್ಲಿ ತಂದುಬಿಟ್ರೆ ಸುಮಾರು ವರ್ಷ ಬರುತ್ತೆ. ಸೊ ನಾನು ಈ ರೀತಿ ಇನ್ವೆಸ್ಟ್ ಮಾಡಿ 7 ಇಯರ್ಸ್ ಆಗಿತ್ತು. 7 ಇಯರ್ಸ್ ಅಂದರೆ 5 ಇಯರ್ಸ್ ನಾನು ಕೆಲಸ ಮಾಡಿದೆ, 2 ಇಯರ್ಸ್ ನನ್ನ ಪ್ರೆಗ್ನೆನ್ಸಿ ಆ್ಯಂಡ್ ಬೇಬಿ ಕೇರಲ್ಲಿ ಹೋಯಿತು. ಸೊ 5 ವರ್ಷ ಬಂದಿದೆ ನನಗೆ. ಸೊ ಮತ್ತೆ ಈಗ ಮೊನ್ನೆ ಹೋಗಿ ಈ ರೀತಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಏನೂ ಇಲ್ಲ, ಈ ಮಣಿಗಳಿಗೆಲ್ಲನೂ ಈ ಬಾಕ್ಸಲ್ಲಿ ಏನು ನೋಡ್ತಿದ್ದೀರಾ, ಆ ಮಣಿಗಳಷ್ಟಕ್ಕೂ ನಂಗೆ 2,000 ರೂಪಾಯಿ ಆಯಿತು. ಆ್ಯಂಡ್ ದಾರಕ್ಕೆ ಒಂದು 3,000 ರೂಪಾಯಿ ಆಯಿತು. ಸೊ 5,000 ರೂಪಾಯಿನ ನಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ದು. 5,000 ರೂಪಾಯಿನ ನೀವು 5 ಬ್ರೈಡಲ್ಗೆ ಸೀರೆ ಕುಚ್ಚು ಬಂದರೆ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಇಲ್ಲ ಅಂದರೂ ಕೂಡ ಒಂದು 50 ಬೇಬಿ ಕುಚ್ಚು ಬಂದ್ರೂ ನೀವು ವರ್ಷದಲ್ಲಿ ಆರಾಮಾಗಿ, ಅಂದರೆ ತಿಂಗಳಲ್ಲೇ ಬಂದ್ಬಿಡತ್ತೆ. ಎಲ್ಲಾದರೂ ಬೋಟೆಕ್ಕೋ ಇಲ್ಲ ನೀವು ಸುಮಾರು ವರ್ಷದಿಂದ ಹಾಕ್ತಿದ್ದೀರಾ ಅಂದರೆ ಸೊ ಆರಾಮಾಗಿ ಅರ್ನ್ ಮಾಡಿಬಿಡ್ಬೋದು 5,000 ರೂಪಾಯಿನ. ಸೊ ನೋಡ್ತಿದ್ದೀರಲ್ಲ, ನನ್ನ ಹತ್ರ ಯಾವ್ಯಾವ ಡಿಸೈನ್ ಜಾಸ್ತಿ ಬರುತ್ತೆ ನಾನು ಆ ಮಣಿಗಳಿಗೆ ಮಾತ್ರನೇ ಇನ್ವೆಸ್ಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಮಣಿಗಳು ನಾನು ಯಾವುದೂ ತೊಗೊಂಡಿಲ್ಲ. ಕ್ರಿಸ್ಟಲ್ ಆಗಿರ್ಬೋದು ಆ್ಯಂಡ್ ಸ್ಲ್ಯಾಂಟ್ ಫ್ಲವರ್ ಡಿಸೈನ್ ಆಗಿರ್ಬೋದು. ಹಾಗೆಯೇ ಆ ಮಣಿ ಗೊಂಚಲೇನಿದೆ ಅದು ತುಂಬ ಯೂಸ್ ಇದೆ ನನಗೆ. ಹಾಗೆಯೇ ನಾನು ಜೆರಿ ಥ್ರೆಡ್ನು ಕೂಡ 10 ಇರುತ್ತೆ ಒಂದೊಂದು ಪ್ಯಾಕೆಟಲ್ಲಿ. ಸೊ ಅದನ್ನು ಪೂರ್ತಿ ತೊಗೊಂಬಂದ್ಬಿಡ್ತೀನಿ. ಯಾಕೆ ಅಂದರೆ ಈ ಒಂದು ಜರಿ ರೋಲ್ ಏನಿದೆ ಅದರಲ್ಲಿ ನೀವು ಒಂದು 20ರಿಂದ 30 ಸೀರೆ ಆರಾಮಾಗಿ ಹಾಕ್ಬೋದು. ಸೊ ನಾವು ಟ್ಯಾಸಲ್ ಕಟ್ಟಬೇಕಾದ್ರೆ ಜಾಸ್ತಿ ಈ ಜರಿಗಳು ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನಿಲ್ಲಿ ರೋಸ್ ಗೋಲ್ಡ್ ಮತ್ತು ಕಾಪರ್ ಮಧ್ಯೆ ಇರೋವಂಥ ಒಂದು ಶೇಡ್ನ ತೊಗೊಂಬಿಟ್ಟಿರ್ತೀನಿ. ಅದು ಕಾಪರ್ ಬಂದರೂ ಹಾಕ್ಬೋದು, ರೋಸ್ ಗೋಲ್ಡ್ ಜರಿ ಇದ್ರೂ ಹಾಕ್ಬೋದು, ಹಾಗೆ ಸಿಲ್ವರು ಆ್ಯಂಡ್ ಗೋಲ್ಡ್ ನೋಡ್ತಿರ್ಬೋದು. ನಾನು ಇದನ್ನೆಲ್ಲ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋತೀನಿ. ಈ ರೀತಿ ನೀವು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಬಿಟ್ರೆ ಅಗತ್ಯ ಇರೋದನ್ನ ಮೇಲೆ ಟೇಬಲ್ ಮೇಲೆ ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೀಟಾಗೂ ಇರುತ್ತೆ, ಕಲರ್ ಶೇಡ್ ಆಗಲ್ಲ, ಕ್ವಾಲಿಟಿ ಹಾಳಾಗಲ್ಲ, ಸುಮಾರು ವರ್ಷ ಬರುತ್ತೆ. ಸೊ ನೋಡಿಕೊಂಡು ಯಾವ್ಯಾವುದು ಅಗತ್ಯ ಇದೆಯೋ ಅದನ್ನೆಲ್ಲ ಒಂದು ಪಾರ್ಟಿಷನ್ ಬಾಕ್ಸ್ ಥರ ಮೀಶೋಲೆಲ್ಲ ಸಿಗುತ್ತೆ, ಆ ರೀತಿ ತಗೊಂಡು ಅದರೊಳಗಡೆ ಹಾಕಿಟ್ಕೋಬೋದು. ಇಲ್ಲ ಅಮೆಝಾನಲ್ಲಿ ಕೂಡ ಇದೆ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಈ ಬಾಕ್ಸ್ ಬಂದು ಎಸ್ಪೆಷಲಿ ನಾನು ಇಲ್ಲೇ ಮನೆ ಹತ್ರ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. 200 ರುಪೀಸ್ ಏನೋ ಆಯಿತು ಇದು ನಾನು ಬೀಡ್ ಇಡ್ತಿರೋ ಬಾಕ್ಸು. ಆ್ಯಂಡ್ ಈ ದಾರ ಎಲ್ಲ ಇಟ್ಟಿರೋ ಬಾಕ್ಸ್ ಬಂದು ಸುಮಾರು ವರ್ಷ ಆಯಿತು, 7 ವರ್ಷ ಆಯಿತು. ಅದು ನಾವು ಆ್ಯಕ್ಚುಲಿ ಸಿಲ್ಕ್ ಥ್ರೆಡ್ ಮಾಡೋದಕ್ಕೆ ಐಟಮ್ಸ್ ಇಡೋಕ್ಕೆ ಅಂತ ತೊಗೊಂಡಿದ್ದು. ಬಟ್ ನಮಗೆ ಸ್ಯಾರಿ ಕುಚ್ಚೆ ಕೈ ಹಿಡಿತು. ಸ್ಯಾರಿ ಕುಚ್ಚು ಆ ದಾರಗಳನ್ನೆಲ್ಲ ಹಾಕಿಡೋಕ್ಕೆ ಅಂತ ಈ ಬಾಕ್ಸ್ನ ನಾನು ಯೂಸ್ ಮಾಡಿಕೊಂಡೆ. ಸೊ ದಾರಗಳನ್ನೆಲ್ಲನೂ ಈ ರೀತಿ ಇಡ್ತೀನಿ. ಆದಷ್ಟು ನೀವು ಈ ರೀತಿ ಆದಂಥ ಸ್ಯಾರಿ ಕುಚ್ಚಿಗೆ ಬೇಕಾಗಿರೋಂಥ ಐಟಮ್ಸ್ ಆಗಲಿ, ಇಲ್ಲ ಸಿಲ್ಕ್ ಥ್ರೆಡ್ ಜ್ಯುವೆಲ್ಸ್ ಮಾಡೋ ಅಂಥ ಐಟಮ್ಸ್ ಆಗಲಿ, ಯಾವುದೇ ಆದ್ರೂ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರೋಂಥ ಬಾಕ್ಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಅದರೊಳಗಡೆ ಏನು ಐಟಮ್ ಇದೆ, ಯಾವ್ದ್ಯಾವ್ದಿದೆ, ಎಷ್ಟೆಷ್ಟಿದೆ ಅನ್ನೋದನ್ನ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದು ಬಂದು ಆ್ಯಕ್ಚುಲಿ ವೇಸ್ಟ್ ಬಂಡವಾಳ ನಂದು. ಅವಾಗ ಹಾಕಿದ್ದು ತುಂಬ ಅಂದರೆ ತುಂಬ ಕಡಿಮೆ ಬಂತು ಟ್ಯಾಸಲ್ದದು. ಡೋನಟ್ಸ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಬಂತು. ಆ್ಯಂಡ್ ಈ ಬೀಡ್ಸ್ ಎಲ್ಲ ನಾನು ಸುಮ್ಮನೆ ತಂದಿದ್ದು ಎಷ್ಟಿದೆಯೋ ಅಷ್ಟೇ ಇದೆ, ವೇಸ್ಟ್ ಆಯಿತು. ಬಟ್ ಸ್ಟಿಲ್ ಯಾವುದನ್ನು ಬಿಸಾಕೋಕ್ಕಾಗಲ್ಲ. ಒಂದು ಹುಲ್ಕಡ್ಡಿ ಕೂಡ ಸಮಯ ಬಂದಾಗ ಉಪಯೋಗ ಬರುತ್ತೆ. ಸೊ ಅದರಿಂದ ನಾನು ಏನೂ ಬಿಸಾಕಲಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದೀನಿ. ನೋಡ್ತಿದ್ದೀರಲ್ಲ, ಇದು ನನ್ನ ದಾರದ ಬಾಕ್ಸು. ನಾನೇನು ಮಾಡಿದ್ದೀನಿ ಅಂದರೆ ಯಾವ್ದ್ಯಾವ್ದು ನನಗೆ ಜಾಸ್ತಿ ಕಾಂಬಿನೇಷನಲ್ಲಿ ಸ್ಯಾರೀಸ್ ಕುಚ್ಚಕ್ಕೆ ಬರುತ್ತೋ ಅದನ್ನು ನಾನು ಆಲ್ರೆಡಿ ರೀಡ್ ಮಾಡಿಕೊಂಡು ಒಂದು ಕಡೆ ಬರೆದಿಟ್ಕೊಂಬಿಟ್ಟಿರ್ತೀನಿ ಅದ್ರದ್ದು ನಂಬರ್ಸ್ನೆಲ್ಲ ನಾನು. ಸೊ ಕ್ಲೀನಾಗಿ ಅದನ್ನು ನಾನು ರೀಫಿಲ್ ಮಾಡ್ಕೊಂಬಿಟ್ಟಿರ್ತೀನಿ. ಇನ್ ಕೇಸ್ ಯಾವುದಾದ್ರೂ ರೇರ್ ಕಲರ್ ಬಂತು ಅಂದರೆ ಇಲ್ಲೇ ಅಂಗಡಿಲೇ ಹೋಗಿ ನಾನು ಸ್ಯಾರಿನೇ ತೊಗೊಂಡೋಗಿ ಕ್ಲೀನಾಗಿ ಮ್ಯಾಚ್ ಮಾಡಿ ತರ್ತೀನಿ. ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ನೆಲ್ಲ ನಾವು ಅಷ್ಟು ಸುಲಭವಾಗಿ ಕಲರ್ನ ಅಸ್ಯೂಮ್ ಮಾಡಿ ತೊಗೊಂಬಂದು ಇಟ್ಕೊಳ್ಳೋಕ್ಕಾಗಲ್ಲ. ಸಿಲ್ಕ್ ಸ್ಯಾರೀಸ್ ಆದರೆ ಮ್ಯಾಚ್ ಆಗೋಗುತ್ತೆ, ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಮ್ಯಾಚ್ ಆಗೋದಿಲ್ಲ. ಆದ್ದರಿಂದ ನನಗೆ ಜಾಸ್ತಿ ಯಾವ್ದು ಬರುತ್ತೆ, ನನ್ನ ಗಮನಕ್ಕೆ ಬಂದಂಗೆ ಯಾವ್ಯಾವ್ದು ಬರುತ್ತೆ ಅಂತ ನನ್ನ ಐಡಿಯಾದ ಮೇಲೆ ನಾನು ತಂದಿಟ್ಕೊತೀನಿ. ನೋಡಿ, ಈ ದಾರ ಬಂದು ನಾನು ಅಂದರೆ ಆ ಶೇಡ್ ಪಿಂಕ್ ಶೇಡ್ ಅವಾಗ ಬರ್ತಿತ್ತು. ಸೊ ಅದು ಬಂದು ತೊಗೊಂಡು 7 ಇಯರ್ಸ್ ಆಗಿದೆ. ಈಗಲೂ 1, 2 ಇದೆ. ಅದು ಬಿಟ್ಟರೆ ಇವಾಗೆಲ್ಲ ಜಾಸ್ತಿ ಬ್ಲೂ, ಪರ್ಪಲ್, ಯೆಲ್ಲೋ ಮತ್ತು ರಾಮ ಗ್ರೀನು, ವಾಟರ್ ಬ್ಲೂ ಕಲರು ಇಂಥದ್ರಲ್ಲಿ, ಆಮೇಲೆ ರೆಡ್ಡು, ಮೆರೂನು ಈ ಕಾಂಬಿನೇಷನಲ್ಲಿ ಜಾಸ್ತಿ ಬರ್ತಿದೆ. ಸೊ ನಾನು ಈ ರೀತಿ ಬಾಕ್ಸ್ಗಳಲ್ಲಿ ಹಾಕಿ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಬಿಟ್ಟಿರ್ತೀನಿ.
ಆ್ಯಂಡ್ ನಾನು ಇವಾಗ ಸ್ಯಾರೀಸ್ ಯಾವ್ದ್ಯಾವ್ದು ಬಂದಿದೆ ಅದನ್ನ ಕುಚ್ಚು ಹಾಕೋದಕ್ಕೆ ಅದಕ್ಕೆ ಬೇಕಾಗಿರೋ ದಾರಗಳನ್ನ ನಾನು ರಾಜ್ ಬಾಕ್ಸಲ್ಲಿ ಹಾಕಿ ಮುಂದೆನೇ ಇಟ್ಕೊಂಡಿರ್ತೀನಿ. ಯಾಕಂದರೆ ಆರ್ಡ್ರ್ ಬಂದಿರೋ ಸ್ಯಾರೀಸ್ನೆಲ್ಲ ಫಸ್ಟು ನಾನು ಅದು ಬಂದಿದ ತಕ್ಷಣ ನಾನು ಮಾಡೋ ಕೆಲಸನೇ ಥ್ರೆಡ್ ಇದೆಯಾ ಅಂತ ನೋಡಿಕೊಂಡು ಮ್ಯಾಚ್ ಮಾಡೋದು ಇಟ್ಕೊಬಿಡ್ತೀನಿ. ಇನ್ ಕೇಸ್ ಇಲ್ಲ ಅಂದರೆ ನಾನು ತೊಗೊಂಬಂದ್ಬಿಡ್ತೀನಿ. ಥ್ರೆಡ್ ಒಂದಿತ್ತು ಅಂದರೆ ನಾವು ಯಾವಾಗ ಬೇಕಾದರೂ ಸ್ಯಾರಿನ ಜಿಗ್ಜ್ಯಾಗ್ ಮಾಡಿ ಅದಕ್ಕೆ ಕುಚ್ಚು ಹಾಕ್ಬಿಡ್ಬೋದು. ಥ್ರೆಡ್ ಇಲ್ಲ ಅಂದರೆ ಒಂದೊಂದ್ಸತಿ ಅಂಗಡಿ ತೆಗ್ದಿರಲ್ಲ, ಇಲ್ಲ ಬೇಗ ಮುಚ್ಚಿಬಿಡ್ತಾರೆ, ನಾವು ಹಾಕೋ ಟೈಮಿಗೆ ಅದು ಅವೈಲೇಬಲ್ ಇರಲ್ಲ, ಆ ರೀತಿ ಆಗುತ್ತೆ. ನೋಡಿ ಈ ಬಾಕ್ಸಲ್ಲಿ ಬಂದು ನಾನು ಯೂಸ್ ಆಗಿರೋಂಥ ಥ್ರೆಡ್ಸು 1, 2 ಮಿಕ್ಕಿರುತ್ತೆ. ಸೊ ಆ ಶೇಡ್ಗಳು ಖಾಲಿ ಆಗಿರುತ್ತಲ್ಲ ಆ ಥರದ್ನೆಲ್ಲ ಆ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ನಾನು ಅಂಗಡಿಗೆ ಹೋದಾಗ ಆ ಬಾಕ್ಸ್ನ ತೊಗೊಂಡು ಹೋದರೆ ಆ ಶೇಡ್ಗಳಲ್ಲೂ ಕೂಡ ದಾರಗಳನ್ನ ತಂದು ರೀಫಿಲ್ ಮಾಡ್ಕೋತೀನಿ. ಸೊ ಈ ರೀತಿ ಮೇಂಟೈನ್ ಮಾಡ್ಕೊಬನ್ನಿ, ಯಾವುದು ಎಲ್ಲೂ ಮಿಸ್ ಆಗಲ್ಲ. ಆ್ಯಂಡ್ ನಿಮಗೆ ರೂಢಿ ಆಗಿಬಿಡುತ್ತೆ. 1 ತಿಂಗಳು 2 ತಿಂಗಳು ನೀವು ಇದೇ ರೀತಿ ಮೇಂಟೈನ್ ಮಾಡ್ಕೊಂಬಂದರೆ ಆರಾಮಾಗಿ ರೂಢಿ ಆಗುತ್ತೆ. ನೋಡಿ ಈ ಬಾಕ್ಸಲ್ಲಿ ಎಷ್ಟು ಐಟಮ್ಸ್ ಇಡಿಸಿದೆ ಅಂತ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ, ಎಸ್ಪೆಷಲಿ ಬಿಗಿನರ್ಸ್ಗೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್